ಬಾ ಆಕ್ಟಿಂಗ್ ಯಾವ್ದಪ್ಪ ಇದು? ವಾ ಬಾ 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 ಪೂರ ಸುಡ್ದಲ್ಲಿ ಮಾಲಿದ್ಲಿ ಏನ್ ಲೆಕ್ಕೊಂಡ ಹಾಕಿ. ಬಳ್ಳಾರಿಯಲ್ಲಿ ನಟರಾಜ, ಮತ್ತೆ ಇನ್ಯಾವ್ದು ಸಿಗ ಉಮಾ ಗಂಗಾ ಶಿವ ರಾಧಿಕಾ ನೋಡಿ, ರಾಧಿಕಾ ರಾಘವೇಂದ್ರ ಆರ್ ನಮ್ಮ ಬಳ್ಳಾರಿಯಲ್ಲಿ ಥಿಯೇಟರ್ ನೋಡಿ ಗೈಸ್. ತಮ್ಮ ಹುಡುಗಿನ ಕರ್ಕೊಂಡ್ಬಂದು ಇಂಥ ಥಿಯೇಟರ್ಗಳ ಇಲ್ಲ ಅಮ್ಮಂಗಿಲ್ಲ, ಎಲ್ಲ ಥಿಯೇಟರ್ ಒಳಗೆ ಹೋಗಿ ನುಗ್ಗಿ ಸಿನಿಮಾ ನೋಡಿ ಬಂದ ಯುವಕ ಕನಕದಾಸ, ದಾಸರ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸ ಭಕ್ತ ಶ್ರೀ ಮಂಜುನಾಥ ಸ್ವಾಮಿ. ಫೈನಲಿ ನಾವಿದ್ದೀವಿ ಇವಾಗ ಕುಮಾರಸ್ವಾಮಿ ಗುಡಿ ಹತ್ರ. ನೋಡಗಲಿ ಕಾಲೆಳೆವರ ಕಾಲೆಳಿಲಿ, ನೀ ನಗು ನಗುತ್ತಾ ಮುಂದೆ ನಡೀತಿರು, ನಿನ್ನ ಕೆಲಸ ಮಾತ್ರ ಮಾತಾಡ್ಲಿ, ಸೋಲುತ್ತೀಯ ಅಂದೋರಿಗೆ. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು. ಗೈಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿದ್ದೀವಿ ಇವತ್ತು ನೈಟ್ ಔಟ್ ಮಾಡ್ತಾ ಇದ್ದೀವಿ ನಮ್ಮ ಬಳ್ಳಾರಿಯಲ್ಲಿ. ನಾವಿದ್ದೀವಿ ಪ್ರೆಸೆಂಟ್ ರೇಡಿಯೋ ಪಾರ್ಕ್ ಅಲ್ಲಿ ಇದ್ವಿ ಗೈಸ್. ಫುಲ್ ಗಿಚ್ಚಿ ಗಿಲಿಗಿಲಿ ಮಾಡ್ಬೇಕಂತ ಇದ್ದೀವಿ. ವಿಡಿಯೋನ ಎಂಡ್ವರೆಗೆ ನೋಡಿ, ಯಾರು ಸ್ಕಿಪ್ ಮಾಡಿದೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ವೇಟ್ ಫಾರ್ ಇಟ್. ಓಕೆ ನೋಡಿ, ಪ್ರೆಸೆಂಟ್ ಇವಾಗ ಎಲ್ಲಿದ್ವಿ? ITI ಕಾಲೇಜ್ ಪಕ್ಕದಲ್ಲಿ ಇರೋದು ITI ಕಾಲೇಜ್ ಗೈಸ್. ಇದು ರೇಡಿಯೋ ಪಾರ್ಕ್. ನನ್ನ ಸವಿ ನೆನಪುಗಳೆಲ್ಲ ಕಣ್ಣ ಮುಂದೆ ಬರ್ತಾ ಇದೆ. ಯಾಕಂದ್ರೆ ನಾನು JD ಸ್ಕೂಲ್ ಹಿಂಗೆ ಹೋಗ್ತಿದ್ದೆ ಗೈಸ್. 3 ವರ್ಷ ಜರ್ನಿ ಮಾಡಿದ್ದೀನಿ ಈ ರೂಟಲ್ಲಿ. ಇದೇ ಕಂಪ್ಯೂಟರ್ ಶಾಪ್ ನಂದು. ಇವಾಗ ಏನೋ ಮಾಡ್ಬೇಕಂತ ಇದ್ದೀವಿ. ಇವಾಗ ಹೋಗೋಣ ಬನ್ನಿ. ಸಂಕ್ರಾಂತಿ ಬಂತು ಮನದ ಗೈಸ್. ಯಾವಾಗ್ಲೂ ಗೇಟ್ ಆಗಿರುತ್ತೆ, ಇವತ್ತು ಗೇಟ್ ಆಗಿಲ್ಲ. ಬಟ್ ಹೋಗೋಣ ಬನ್ನಿ, ಮುಂದೆ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಗೈಸ್. ಇವಾಗ ಓಪಡಿ ಕ್ರಾಸ್ ಅಲ್ಲಿ ನಾವು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿವಿ ಗೈಸ್. ಇವಾಗ ಮತ್ತೆ ನಮ್ಮ ಜರ್ನಿ ಬಳ್ಳಾರಿ ಸಿಟಿ ಕಡೆ ಹೋಗ್ತಾ ಇದ್ವಿ. ಬನ್ನಿ. ಹಾಗೆ ನಮ್ಮವರು ಸ್ಕ್ಯಾನ್ ಮಾಡ್ತಿದ್ದಾರೆ ಇಲ್ಲಿ. ಅರುಣ್, ನಮ್ಮ ವಿಡಿಯೋ ಬಗ್ಗೆ ಏನಾದರೂ ಹೇಳೋದಿದ್ರೆ ಒಂದು ಒಪಿನಿಯನ್ ಹೇಳಪ್ಪ. ಏನಿಲ್ಲ, ಇವತ್ತು ದೆವ್ವ ಕಂಡಿಡೆ ಕೊಟ್ಟಿವಿ. ಅಲ್ಲಿ ದೆವ್ವ ಸಿಕ್ಕಿದ್ರೆ ಓಕೆ, ದೆವ್ವ ಸಿಕ್ಕಿಲ್ಲ ಅಂದ್ರೆ ಹಂಗೆ ಸುತ್ತಾಡಿ ಸಂಕ್ರಾಂತಿ ಒಂದು ವಿಡಿಯೋ ಮಾಡಿ ಬಿಡ್ತೀವಿ. ನಾಳೆ ಬಿಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳಿ ಅಂತ ಹೇಳಪ್ಪ. ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಪೆಟ್ರೋಲ್ ಬಂಕ್ ಅಣ್ಣ ಕೂಡ ಸಪೋರ್ಟ್ ಮಾಡ್ತಾನೆ. ಏನ ಸಪೋರ್ಟ್ ಮಾಡ್ತಿಲ್ಲ ಅಣ್ಣ? ಇಲ್ಲಿ ವಿಡಿಯೋ ನೋಡೋಣ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ವಿಡಿಯೋ ರೆಸ್ಪಾನ್ಸೇ ಇಲ್ಲ. ಒಂದಲ್ಲ ಒಂದು ದಿವಸ ಎಲ್ಲ ರೆಸ್ಪಾನ್ಸ್ ಮಾಡ್ಬೇಕು. ಆ ಥರ ಬೆಳಿಬೇಕು. ಏನು ಸರ್ ಕರೆಂಟ್ ಬೆಳಿತೀವಿ ಗೈಸ್. ಇವಾಗ ನಾವು ಹೋಗ್ತಾ ಇದೀವಿ ಓಪಡಿ ಹತ್ರ. ಹೆಣಗಳು ಕಡಿತಾರಲ್ವ ಗೈಸ್, ಅಲ್ಲಿ ಹೋಗ್ತಾ ಇದೀವಿ ಗೈಸ್. ಇವಾಗ ನಮ್ಮ ಅರುಣ್ ಅವರು ದೆವ್ವ ನೋಡ್ಲೇಬೇಕಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಏನು ಅರುಣ್? ಬೇರೆಯವ್ರ ವಿಡಿಯೋ ನೋಡೋಕ್ಕಿಂತ ನಾವು ಅನುಭವಿಸೋದು ತುಂಬಾ ಕಠಿಣ. ಯಾಕಂದ್ರೆ ನಾವು ನೋಡ್ಲೇಬೇಕು ಆ ದೆವ್ವ ಎಷ್ಟಿದೆ, ಹೇಗೆ ಮಾಡ್ತಿದ್ರೆ, ಏನಿಲ್ಲ. ಅದಕ್ಕೆ ನೋಡೋ ಬನ್ನಿ ಗೈಸ್ ಹೇಗಿರ್ತಾರೆ. ನಾನು ಎಷ್ಟೆಲ್ಲ ತುಂಬಾ ಬಿಡ್ತಾ ಇದ್ದೀನಿ ಕೂತಾಗಳು ಎಲ್ಲ. ಬಟ್ ಯಾಕಂದ್ರೆ ಒಂದು ಶಾರ್ಟ್ ಮೂವಿ ಮಾಡ್ಬೇಕು. ಹೆಂಗು ಅಂದ್ರೆ ನಾವು ಒಂದು ಒಳ್ಳೆ ಶಾರ್ಟ್ ಮೂವಿ ಮಾಡ್ಬೇಕಂತ ನನ್ನ ಒಂದು ಆಸೆ. ಅದಕ್ಕೆಲ್ಲ ನಮ್ಮ ಬಳ್ಳಾರಿ ಜನರು ಸಪೋರ್ಟ್ ಮಾಡಬೇಕು. ಇವಾಗ ಪ್ರೆಸೆಂಟ್ ನೋಡಿ ಹೋಗ್ತಾ ಇದ್ದೀವಿ ನಾವು. ಏನಿಲ್ಲ ಗೈಸ್, ಅವರು ಯಾವ ಚಾನೆಲ್ ಅಂತೆಲ್ಲ ಕೇಳಿದ್ರು. ನಾನು ಅದಕ್ಕೆ ಕೇಳಿದೆ, ಬಳ್ಳಾರಿ ಮಂದಿ ಒಂದು ಬಂದ್ಬಿಡ್ತೀನಿ ಬ್ರೋ. ಹೌದಾ ಬ್ರೋ ಅಂತ ಬಳ್ಳಾರಿ ಮಂದಿ ನನ್ನ ವಿಡಿಯೋ ಬ್ರೋ ಎಲ್ಲರೂ ನೋಡ್ತಾರೆ, ಕ್ಲಿಯರ್ ಮಾಡಿದ್ರು ಅಂತ. ಕ್ಲಿಯರ್ ಮಾಡ್ತೀನಿ ಬ್ರೋ. ಖುಷಿ ಪಡ್ತಾನ ಬೋ ಆತ. ಹುಷಾರ್ ಅಂತ ಹೇಳ್ದ ಗೈಸ್. ಓಕೆ, ಏನೋ ಒಂದು ರಿಸ್ಕ್ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಶ್ರೀಕಾಂತ ಇದ್ರೆ ನನಗೆ ಯಾವುದು ನೆನಪಾಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಅಡಿಗೆ ನನ್ನ ಜೀವ ಗೈಸ್. ಇಲ್ಲಿ ಒಂದ್ ದಿವಸ ಬರ್ತೀವಿ ಗೈಸ್. ಒಂದಲ್ಲ ಒಂದು ದಿವಸ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ನಾನೇ ಬರ್ತೀನಿ ಗೈಸ್. ಇಲ್ಲಿ ಒಂದ್ ದಿನ ಕಂಪಲ್ಸರಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಂದು ಐದು ಗೈಸ್. ಅದು ಕನಸು ನನಸಾಗ್ಬಿಟ್ರೆ ಆದಷ್ಟು ಬೇಗ ಆಗುತ್ತೆ. ಬನ್ನಿ ವಿಡಿಯೋ ಮಾಡ್ತೇವೆ ಅನ್ಕೊಂತ ಬನ್ನಿ ಗೈಸ್ ಹೋಗೋಣ. ಇವಾಗ ಒಬ್ರಿಗೆ ಎಂಟ್ರಿ ಆಗ್ತಾ ಇದೀವಿ. ಡೈರೆಕ್ಟ್ ಎಲ್ಲ ಗೊಂಬೆ ಹತ್ರ ಹೋಗಿ ನಿಮಗೆ ಇದು ಮಾಡ್ತೀನಿ. ಬನ್ನಿ, ಗೊಂಬೆ ಅಂತೀನಿ, ಸಾರಿ ಗೈಸ್, ಎಣ ಹತ್ರ ಕಡಿತಾರಲ್ವಾ, ಅಲ್ಲಿ ಹೋಗಿ ವಿಡಿಯೋ ಇದು ಮಾಡ್ತೀನಿ. ಬನ್ನಿ ದೆವ್ವಗಳೆಲ್ಲ ಇರ್ತಾವಂತೆ. ಆದ್ರೆ ಶ್ರೀಕಾಂತ್ ನಿಮ್ಗೆ ಹೇಗೆ ಅನಿಸ್ತಿದೆ? ಶ್ರೀಕಾಂತ್, ನನಗೆ ಏನು ಅನಿಸ್ತಾ ಇಲ್ಲ. ನನಗೆ ಭಯ ಅನಿಸ್ತಾ ಇಲ್ಲ. ಭಯ ಅನಿಸ್ತಾ ಇಲ್ಲ ನನಗೆ. ಇಲ್ಲ, ನಾನೊಂದು ಬೇರೆಯವರು ನಮ್ಗೆಲ್ಲ ಪ್ರಾಪರ್ ಜೋರು ಮಾತಾಡೋದಕ್ಕಿಲ್ಲ. ನಾವು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ, ಆ ಜಾಗಕ್ಕೆ ಕೊಡ್ತೀವಿ. ನೋಡಮ್ ಬನ್ನಿ.
ಶ್ರೀಕಾಂತ್ ನನಗೆ ಆದ್ರೆ ಭಯ ಆಗ್ತಿದೆ ಶ್ರೀಕಾಂತ್. ಯಾಕೆ ಭಯ? ಪೋಸ್ಟ್ ಮಾಡೋಣ ಹತ್ರ ಅದೀವಲ್ಲ ಶ್ರೀಕಾಂತ್, ಪೋಸ್ಟ್ ಮಾಡ್ತಾರ. ಮನುಷ್ಯರು ಏನು ಮಾಡಲ್ಲ. ಏನ್ ಮಾಡಲ್ವಾ? ಏನು ಮಾಡಲ್ಲ. ಒಳ ಹೋಗೋಣ ಹಂಗಾರೆ. ಗೈಸ್ ಇದೆ ಗೈಸ್, ಒಳ ಹೋಗೋಣ. ಇಲ್ಲೇ ಗೈಸ್ ಫೋನ್ ಒಳಗ ಒಳಗಡೆ ಬಿಡಲ್ಲ. ಬಿಡಲ್ಲ. ಮತ್ತೆ ಇನ್ನೇ ಗೈಸ್ ಇಲ್ಲೇ ಒಬ್ರು ಸುತ್ತಮುತ್ತ ಹೋಗ್ತೀವಿ ಗೈಸ್. ಒಬ್ರಿಯಲ್ಲಿ ದೆವ್ವ ತಮ್ಲೆಲ್ ಬರುತ್ತೆ ಗೈಸ್ ನಾಳೆ. ಮಕರ ಸಂಕ್ರಮಣ ಹಬ್ಬದಿಂದ 4 ಹುಡುಗರು ದೆವ್ವವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅರುಣ್ ಏನ್ ಗೊತ್ತಾ, ಹಾ ಪೋಸ್ಟ್ಮಾರ್ಟಮ್ ಮಾಡ್ತಾರಲ್ಲ ಹಾ. ಅಲ್ಲಿ ಆ ಜಾಗದ ನಮಗೆ ಬಿಡಲ್ಲ. ಹಾ. ಯಾಕಂದ್ರೆ ಮನುಷ್ಯನ ಶರೀರ ಒಟ್ಟು ಕಟ್ ಮಾಡ್ತಾರೆ, ಆದ್ರೆ ಆತ್ಮ ಅಲ್ಲೇ ಇರುತ್ತಂತೆ. ಯಾಕಂದ್ರೆ ನಮ್ಮ ಹೋಗ ತಾತುಗಳೆಲ್ಲ ಹೇಳ್ತಿದ್ರು, ಹಾ. ಬಾಡಿ ಏನಿಲ್ಲ, ಒಳಗಿರೋದು ಆತ್ಮ ಅಲ್ಲಿರುತ್ತಂತೆ. ಅದನ್ನ ನೋಡಕ್ ಹೊಂಟೀವಿ, ಬಟ್ ಅದ್ ನಮ್ ಕಣ್ಣಿಗೆ ಕಾಣಿಸಲ್ಲ. ಏನೋ ಒಂದು ಸಿಗ್ನಲ್ ಮೂಲಕ ನಮಗೆ ಸೌಂಡ್ ಗೈಸ್ ನೋಡೇ ಬಿಡೋಣ. ನೋಡೇ ಬಿಡ. ಹಿಂಗೆ ಹೋಗ್ತಾನೆ ಗೈಸ್, ಹಂಗೆ ಹೋಗ್ತಾ ಇದ್ದಾನೆ ಅವನು. ಹಂಗೆ ಹೋಗೋಣ ನಾವು ಕೂಡ ಹಂಗೆ ಹೋಗೋಣ. ಉದ್ರೆ ಒಂದ್ಸಲ ಸ್ಟ್ರೈಟ್ ಬಸ್ ಉದ್ರೆ ಅರ್ಥ ಆಯ್ತು ಅನ್ಸುತ್ತೆ. 4 ಜನ ಬಂದು ಯಾರಿಗೆ ದೆವ್ವ ಹಚ್ಕೊಂಡದ್ದು ಗೊತ್ತಿಲ್ಲ. ನನಗೆ ಪ್ರಕಾರ ಅನ್ಸಿದ ಪ್ರಕಾರ ನಮ್ಮ ಶ್ರೀಕಾಂತ್ ಅವ್ರಿಗೆ ಮಗ ಗಂಗಳಾಗ್ಬಿಟ್ಟಿದೆ ಗೈಸ್, ಭಯ ಪಡ್ತಾ ಇದ್ದೇನೆ. ಮೂವರಲ್ಲಿ ಎಂಜಾಯ್ಮೆಂಟ್ ತಗೊಂತಿರೋದು ಅವ್ರು ತಗೊಂತಿಲ್ಲ. ಯಾಕಂದ್ರೆ ಇವತ್ತು ಬೇರೆ ಹುಣ್ಣಿಮೆ ಫ್ರೆಂಡ್ಸ್, ಇವತ್ತು ಬೇರೆ ಹುಣ್ಣಿಮೆ. ಅವನಿಗೆ ದೆವ್ವ ಹಚ್ಕೊಂಡ್ರೆ ದೆವ್ವ ಹಿಡಿಯೋದು ನನ್ಗಲ್ಲ. ಇಲ್ಲ ಅವ್ನಿಗೆ ಹಚ್ಕೊಂಡ್ರೆ ನಾವು ಬಿಡಿಸೋದು ಬಹಳ ಕಷ್ಟ ಆಗುತ್ತೆ. ಸೊ ನೀವು ವಿಡಿಯೋ ನೋಡ್ತಿದ್ದೀರಾ, ಪ್ರತಿಯೊಬ್ರು ಕಮೆಂಟ್ ಮಾಡ್ಬೇಕು. ಯಾಕಂದ್ರೆ ದೆವ್ವ ಹೇಗ್ ಬಿಡಿಸೋದಂತ ಅದು ಕೂಡ ನನಗೆ ಗೊತ್ತು. ಬಿಡಿಸಿ ಅದನ್ನ ವಿಡಿಯೋ ಹಾಕ್ತಾರೆ. ಬನ್ನಿ ಗೈಸ್, ಅಂತೂ ಒಂದ್ ರೌಂಡ್ ಓಪಡಿ ಸುತ್ತಿದ್ವಿ. ಇವಾಗ ಓಪಡಿಯಿಂದ ಎಕ್ಸಿಟ್ ಆಗ್ತಾ ಇದೀವಿ ಗೈಸ್. ಬನ್ನಿ ಗೈಸ್, ಎಷ್ಟೆಲ್ಲಿ ಹೇಗೆ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಗೈಸ್ ಇವಾಗ ನಾವು ಓಪಡಿ ಚರ್ಚ್ ನೋಡ್ಕೊಂಡು ಇವಾಗ ಅಭಿನಯ ಮಾಡಕ್ ಆಗಿಲ್ಲ. ಯಾಕಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ ನೈಟ್ ಟೈಮಲ್ಲಿ ಮಿಡ್ ನೈಟ್ ಅಲ್ಲಿ ಮಾಡ್ತಾ ಇಲ್ಲ. ಸೊ ಇವಾಗ ನಾವು ಪ್ರೆಸೆಂಟ್ ಹೋಗ್ತಾ ಇರೋದು ಇನ್ಫೆಂಟ್ರಿ ರೋಡಿಗೆ ಹೋಗ್ತಾ ಇದೀವಿ. ಇವಾಗ ಕುಮಾರಸ್ವಾಮಿ ಗುಡಿ ಹತ್ರ ಹೋಗ್ತಾ ಇದ್ವಿ ಗೈಸ್. ವಿಜಯ್ ಅವರು ಒಂದ್ 2 ಮಾತಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಹಾ ಮಾತು ಬರ್ತಿಲ್ಲ ಗೈಸ್ ಅವನಿಗೆ. ವಿಜಯ್ ಅವರು ಮಾಸ್ಕ್ ಹಾಕೊಂಡ್ಬಿಟ್ಟು ಅವ್ರಿಗೆ ಡಸ್ಟ್ ಎದ್ದು ಕೂಡ ಡಸ್ಟ್ ಮಾತಾಡ್ತಿಲ್ಲ. ಹಾಗೆ ನಮ್ಮ ವಿಜಯ್ ಗೈಸ್ ನಾನು ಇನ್ನೊಂದು ಖುಷಿ ಪಡ್ಬೇಕು. ಯಾಕಂದ್ರೆ ನಮ್ಮ ಶ್ರೀಕಾಂತ್ ಅವರು ಕರ್ರಗ ಇದ್ದಾರೆ ಮೊದ್ಲೇ, ಮತ್ತೆ ಬೆಳ್ಳಿ ಮುಚ್ಚಲ್ ತೆಗೆಲ ಗಾಂಡು ಅದು ವಿಡಿಯೋ. ಓಕೆ ಗೈಸ್, ಇದನ್ನ ಹಿಂಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಬೇಜಾರಿಲ್ಲ. ಆದ್ರೆ ನಿಮ್ ಕರ್ರಗಿದನ್ನೆಲ್ಲ ಕಮೆಂಟ್ ಮಾಡಿ, ಪ್ರತಿಯೊಬ್ರು ಕಮೆಂಟ್ ಮಾಡಿ. ಇದು ಹಂಬಲ್ ರಿಕ್ವೆಸ್ಟ್ ನಿಮ್ಮ ಹತ್ರ. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಸುಮ್ಮನೆ ತಮಾಷೆ ಮಾಡ್ಬೇಡಿ. ಗೈಸ್ ನಮ್ 4 ಜನದಲ್ಲಿ ಯಾರು ಕರ್ರಗಿದಾರ? ನಮ್ 4 ಜನದಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತೇಳಿ ಒಬ್ರಾದ್ರೂ ಕಮೆಂಟ್ ಮಾಡಿ. ನಮ್ ಮಂಜುಗೆ ಎಷ್ಟು ಜನ ಫಾಲೋವರ್ಸ್ ಇದ್ದೀರಾ ಅಂಬೋದು ನನಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಕೆಲವ್ರು ಫೇಕ್ ಫಾಲೋವರ್ಸ್ ಇರ್ಬೋದು ನನಗೆ ಹಂಚಿದ ಪಟ್ಟಿಗೆ. ಬಟ್ ನೀವು ಎಷ್ಟು ಜನ ಇದ್ದೀರೋ ಒಬ್ರು ಮಾಡಿ ಸಾಕು ನನಗೆ. ಒಬ್ರು ನಮ್ 4 ಜನದಲ್ಲಿ ಯಾರು ಕ್ಯೂಟೆಸ್ಟ್ ಇದ್ದಾರೆ ಅವರಿಗೆ ಕಮೆಂಟ್ ಮಾಡಿ ಸಾಕು. ಪ್ರತಿಯೊಬ್ರು ಚಾಲೆಂಜ್ ಹಾಕಿದ್ದೇನೆ, ಒಬ್ಬರಾದ್ರೂ ಕಮೆಂಟ್ ಮಾಡ್ಬೇಕಂತ ಹೇಳಿ. ಯಾರಾದ್ರೂ ಕಮೆಂಟ್ ಮಾಡ್ತಾರ ನೋಡೋಣ. ನಾನು ಇಷ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ವೇಟಿಂಗ್ ಚಾಲೆಂಜ್ ಇಟ್ಟಿದ್ದು ಕಮೆಂಟ್ ಮಾಡ್ಲೇಬೇಕು ಗೈಸ್. ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ರು ಅನಿಸಿಕೆಗಳು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಏನೋ ಒಂದು ಚಿಕ್ಕದಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ನಮ್ಮ ತಾತ ಗೈಸ್ ಕನಕದಾಸ, ದಾಸರ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸ ಭಕ್ತ ಶ್ರೀ ಮಂಜುನಾಥ ಸ್ವಾಮಿ. ಫೈನಲಿ ನಾವಿದ್ದೀವಿ ಇವಾಗ ಕುಮಾರಸ್ವಾಮಿ ಗುಡಿ ಹತ್ರ. ಹೇಳೋದೊಂದು ಮಾಡೋದೊಂದು ಅಂದ್ರೆ ಇವರೇ, ನಾನಲ್ಲ ಗಾಯ್ಸ್, ವಿಜಯ್. ಗೈಸ್ ಈ ವಿಡಿಯೋನ ತನ್ನ ಪ್ರೇಯಸಿ ನೋಡ್ತಾಳೆ, ನನಗೆ ಗೊತ್ತಿದೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದು ಹಿಂಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಆಮೇಲೆ ಏನಂತ ಗೊತ್ತಾ, ಕ್ಯಾಮ್ರಾ ಆಫ್ ಮಾಡ್ತಾರೆ, ಮಮ್ಮ ಡಿಲೀಟ್ ಮಾಡಿ ಮಮ್ಮ ಅಂತಾನೆ. ಬಟ್ ನಾನು ಡಿಲೀಟ್ ಮಾಡಲ್ಲ. ಓಕೆ.
ಗಂಡಸ್ತಾನ ಇವಾಗ ತೋರಿಸ್ತಾ ಇದೆ ಶ್ರೀಕಾಂತ್ ಅವರು. ನೋಡಿ ಗೈಸ್, ಇದೆಲ್ಲ ಕುರುಬರ ಹಾಸ್ಟೆಲ್, ಇದ್ರ ಹಿಂದೆ ಇರೋದು ಕುರುಬರ ಹಾಸ್ಟೆಲ್. ಬಟ್ ನೋಡೋಣ ಹೇಗಿರುತ್ತೆ ಹೇಗಿಲ್ಲ. ತಲೆಗೆ ಹೊಡೆದು ಶೂಟ್ ಮಾಡ್ಬೇಕು. ಇವಾಗ ನಾವು ಮತ್ತೆ SP ಸರ್ಕಲ್ಗೆ ಬಂದಿದ್ದೀವಿ, ನಮ್ಮ ವಿಜಯ್ ಅವರ ತಾತ ಸರ್ಕಲ್ಗೆ. ವಿಜಯ್, ನಿಮ್ ತಾತ ಸರ್ಕಲ್ಗೆ ಏನ್ ಹೇಳ್ತೀಯ? ನಮ್ಮ ವಿಜಯ್ ಅವರ ತಾತ ಸರ್ಕಲ್ಗೆ ಬಂದಿದ್ದೀವಿ ನಾವು. ಇವಾಗ ನಮ್ಮ ತಾತ ಸರ್ಕಲ್ ಹೋಗಿ ಬಂದಿವಿ, ಯಾವ್ದು ಕುಮಾರಸ್ವಾಮಿ ಗುಡಿ ಹತ್ರ. ವಾಲ್ಮೀಕಿ ಭವನ ಹತ್ರ ಇದೀವಿ ನಾವು, ವಾಲ್ಮೀಕಿ ಸರ್ಕಲ್, SP ಸರ್ಕಲ್. ಗೈಸ್ ಬನ್ನಿ. ಅಂದ್ರೆ ಒಂದೆರಡು ಮಾತು ಹೇಳೋದಾದ್ರೆ ಏನ್ ಹೇಳ್ತೀಯಮ್ಮ? ವಿಜಯ್ ತಾತನ ಬಗ್ಗೆ ಇಷ್ಟೇ ನೋಡಿ. ಇವಾಗ ವಿಜಯ ತಾತ ತಕ ಹೋಗ್ತೀವಿ. ನೆಕ್ಸ್ಟ್ ಅರುಣ್, ನಿಮ್ ತಾತ ಇಲ್ಲದಲ್ಲ ಆಯ್ತಾ? ಹೇಳ ಗಾಡಿ ಬಗ್ಗೆ ಹೇಳಿ, ಗಾಡಿ ಬಗ್ಗೆ ಹೇಳಿದ್ದು. ಆ ಗಾಡಿ ನೋಡಿದ್ರೆ ನನಗೆ ಅಡು ಬಂದ್ಬಿಡುತ್ತೆ. ಯಾಕಂದ್ರೆ ₹1 ಜೋಡಿಸ್ತಿದ್ದೀನಿ, ಮನ ಕೇಳಾರ್ದಂಗೆ, ಯಾರಿಗೂ ಗೊತ್ತಿಲ್ಲ. ಓಕೆ ಐ ವಿಲ್ ಟೇಕ್ ದೆನ್. ನೋಡಿ ಗೈಸ್, ನಮ್ಮ ವಿಜಯ ತಾತನ ಸರ್ಕಲ್ ಇದು. ಬ್ಯಾಡ್ರಿ ವಿಜಯ್. ವಿಜಯ ತಾತನ ಸರ್ಕಲ್ ನಮ್ಮ ಕುರುಬುರ್ದು ತಾತರು. ನೆಕ್ಸ್ಟ್ ಗೈಸ್ ತಾತ ನೋಡಿ ಗೈಸ್, ಹಿಂಗ ವಿಜಯ್ ದಾರಿಲ್ಲ ಗೈಸ್, ಹಿಂಗ ಹೋಗ್ತಿವಿ ನೋಡಿ ಗೈಸ್. ಮಹಾಗುರುಗಳು, ಸ್ವಾಮೀಜಿಗಳು ಆಶೀರ್ವಾದ ನಿಮ್ಗೆಲ್ಲರಿಗೂ ಇರ್ಲಿ. ಗೈಸ್ ಇವಾಗ ನಾವಿದ್ದೀವಿ ಮೋತಿ ಸರ್ಕಲಲ್ಲಿ ಇದ್ವಿ ಗೈಸ್. ಯಾರು ಜನನೇ ಇಲ್ಲ. ಟೀ ಸ್ಟಾಲ್ ಓಪನ್ ಇರ್ತಿದ್ವಿ ಗೈಸ್, ಬಟ್ ಮಾರ್ನಿಂಗ್ ಇರ್ತಿದ್ವಿ. ಇವಾಗ ಟೈಮು 12 ಗಂಟೆ ಆಗಿದೆ. ಟೀ ಇಲ್ಲ, ಟೀ ಕುಡಿಬೇಕಂತಿದ್ವಿ. ಬಟ್ ನೋಡೋಣ, ಅಲ್ಲಿ ಎಲ್ಲಾದರೂ ಟೀ ಸ್ಟಾಲ್ ಇದ್ರೆ ನಾವು ಟೀ ಕುಡಿದು, ಟೀ ಆರ್ ಕಾಫಿ ಕುಡಿದು, ನಮ್ಮ ಅರುಣ್ ಅವರು ಒಂದು ದಮ್ ಹೊಡೆದು ಹಾಗೆ ಇವಾಗ ಮತ್ತೆ ರಾಯಲ್ ಸರ್ಕಲಿಗೆ ಹೋಗ್ತಾ ಇದ್ವಿ. ದುಡಿಮೆ ಎಷ್ಟು ಕಷ್ಟ ಅಲ್ವಾ ನೋಡಿ. ಇವಾಗ ಮನೆಗೆ ಹೋಗ್ತಾ ಇದ್ದಾರೆ. ಎಷ್ಟು ದುಡಿಮೆ, ಭಾರಿ ಕಷ್ಟ ಇವರು ಜೀವನ ಮಾಡೋರು. ನೋಡು, ರಾತ್ರಿ 12 ಗಂಟೆ ಆಯ್ತು, ಇವಾಗ ಹೋಗ್ತಾ ಇದ್ದಾರೆ. ಹೇಗಿದೆ ನಮ್ಮ ಮೋತಿ? ಇದೇ ನಮ್ಮ ಮೋತಿ ಸರ್ಕಲ್ ನೋಡಿ, ಚೆನ್ನಾಗಿದೆ ಗೈಸ್. ನಮ್ಮ ಬಳ್ಳಾರ್ ಅಂದ್ರೆ ಮಕ. ನಾನು ತೀರ್ಥಹಳ್ಳಿಯಲ್ಲಿ ಇದ್ದಾಗ ಮಕ ಅದ್ಭುತವಾಗಿ ಒಳ್ಳೆ ಗ್ಲಾಮರ್ ಎಲ್ಲ ಇತ್ತು ಗೈಸ್. ನೋಡಿ ಗೈಸ್, ಇದೆಲ್ಲ ರೋಡ್ ನೋಡಿ, ಯಪ್ಪ ವಾವ್, ಹೊಗೆ. ನಾನು ಇವತ್ತೇ ಮಾಸ್ಕ್ ಹಾಕೊಂಡಿಲ್ಲ ಗೈಸ್. ಮಕ್ಕ ನಮ್ಮ ಶ್ರೀಗತ್ ಮಕ್ಕ ಆದಂಗ ಬಿಡ್ತದೆ ನಂದು ಕೂಡ. ಇವಾಗ ಸ್ವಲ್ಪ ಬೆಳಗಿದ್ದೀನಿ. ಬಳ್ಳಾರಿಗಿದ್ರೆ ಸರ್ವ ನಾಶ ನಂದು ಫೇಸ್. ಲೈಫ್ ಬಗ್ಗೆ ಏನಾದ್ರು ಹೇಳ್ತೀನಿ. ಏನು ಲೈಫ್ ಎಂಜಾಯ್, ಜಾಲಿ, ಎಲ್ಲ ಜಾಲಿ ಹೋದ್ಮೇಲೆ ಖಾಲಿ. ಈ ರೊಕ್ಕ ನಾನೇ ಖಾಲಿ. ಈ ರೊಕ್ಕನ ಇದ್ರೆ ನಾನೇ ಲವ್ ಮಾಡ್ತಿದ್ದೆ ಬಸ್. ರೊಕ್ಕ ಇಲ್ಲ, ಅಕ್ಕಿಲ್ಲಂದ್ರೆ ಅಕ್ಕವ್ರಿಗೆ ಕೊಟ್ಟಿನಿ, ಆಂಟಿಯವ್ರಿಗೆ ಕೊಟ್ಟಿನಿ, ತಂಗಿಯವ್ರಿಗೆ ಕೊಟ್ಟಿನಿ, ಹಿಂಗಡಿ ಹೋಗ್ಬರ ಹಿಂಗೊಡ್ರು. ಫೈನಲ್ ನಾವು ಇವಾಗ ಪ್ರೆಸೆಂಟ್ ಒಳ್ಳೆ ಜಂಕ್ಷನ್ ಹತ್ರ ಇದ್ದೀವಿ, ರೈಲ್ವೆ ಜಂಕ್ಷನ್ ಹತ್ರ. ಹೇಗಿದೆ ನೋಡಿ, ಎಲ್ಲ ಬೈಕ್ ಕಾರ್ ಎಲ್ಲ ಎಂಜಾಯ್ ಮಾಡೋದಿಲ್ಲ ವೆಹಿಕಲ್ಸ್. ಗೈಸ್, ನಾಯಿಗಳು ನಾವು ಗಾಡಿಯಲ್ಲಿ ಹೋಗುವಾಗ ಇವತ್ತು ಶ್ರೀಕಾಂತ್ ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಹೇಳಿ ಶ್ರೀಕಾಂತ್ ಅದ್ರ ಬಗ್ಗೆ. ಸೀರಿಯಸ್ ಆಗಿರ್ಬೇಕು ಬ್ರೋ. ತಮಾಷೆ ಮಾಡಕಂತ ಹೋಗ್ತಾರೆ ಬೈಕಲ್ಲಿ, ಮೂವರು ಸ್ಪೀಡ್ ಮಾಡೋದು, ಹೋಗ್ತಾ ಬರ್ತಾ ಹಿಂದೆ ಬಂದು ಅಟ್ಯಾಕ್ ಮಾಡ್ತಾವ ನಾಯಿಗಳು. ಕೆಲವ್ರಿಗೆ ಗೊತ್ತಿಲ್ಲ ಅದನ್ನ, ಕೆಲವ್ರು ಚಿನ್ನಾಟ ಅನ್ಕೊಂಡ್ಬಿಡ್ತಾರೆ. ಅದನ್ನ ಅಟ್ಯಾಕ್ ಮಾಡಿದಾಗ ನಾಯಿ ಕರೆದಾಗ ಗೊತ್ತಾಗುತ್ತೆ ಅದನ್ನ ಏನು ಅಂತೇಳಿ. ಅವಾಗ ಅಷ್ಟವರೆಗೆ ಗೊತ್ತಾಗಲ್ಲ ಯಾರಿಗೂ. ನೀವು ಆ ಥರ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಚಿನ್ನಾಟ ನಾಯಿಗಳು ಫುಲ್ ಹಿಂದೆಗಡೆ ಬರ್ತವೆ. ಒಂದು ವೇಳೆ ಬಾಯಿ ಆಗ್ತದೆ ಭಾರಿ ಕಷ್ಟ. ಸೂಜಿಗಳು ಮೇಲೆ ಹಾಕ್ಬೇಕು. ವೀಕ್ಲಿ ಒಂದು ಟೈಮ್ ಹೋಗ್ಲೇಬೇಕು ಹಾಸ್ಪಿಟಲ್ಗೆ. ಬೇಡ ಅದೆಲ್ಲ ಚಿನ್ನಾಟ ಗಾಯ್ಸ್. ಆಗಿರುತ್ತೆ, ಇನ್ಸಿಡೆಂಟ್ ಆಗಿರುತ್ತೆ. ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ಸ್ ಆಗಿದೆ ಗಾಯ್ಸ್ 2 days ಬ್ಯಾಕ್. ನಾಯಿಗಳು ಹಿಂಗೆ 3 ಅಟ್ಯಾಕ್ ಮಾಡಿದಾವ, ಫುಲ್ ಕರೆದಿದಾವ ನಾಯಿಗಳೆಲ್ಲ. ಭಾರಿ ಕಷ್ಟ ಗಾಯ್ಸ್.
ಕೇರ್ಫುಲ್ ಗಾಯ್ಸ್, ನೀವು ಹೋಗ್ಬೇಕಾದ್ರೆ ನೆಕ್ಸ್ಟ್ ಟೈಮ್. ಇಂಥದ್ದೊಂದು ಕಾರ್ ಸಿಕ್ಬಿಟ್ರೆ ಸಾಕು ಗೈಸ್ ನಮಗೆ. ಒಂದು ಯಾರೋ ಕಾರ್ ಒತ್ತಿಕ್ತಾನೆ ನೋಡಿ, ಕಮೆಂಟ್ ಮಾಡಿ ಗೈಸ್. ಯಾರಾದ್ರೂ ಕಾರು ಮತ್ತೆ ಆಟೋ ಬೈಕ್ಸು ಏನಾದ್ರು ಒತ್ತಿಡೋರು ಯಾರಾದ್ರೂ ಇದ್ರೆ ಹೇಳಿ, ನಮ್ Comment ಮಾಡಿ. DM ಮಾಡಿ ತಗೊಂಡು ನಂಬರ್ ತಗೊಳ್ಳಿ. ಜಾಯ್ ಮಾಡ್ತೀವಿ. ಸ್ವಲ್ಪ ಒತ್ತಿಡೋರು ಯಾರಾದ್ರೆ ಒತ್ತಿಟ್ಕೊಳ್ಳಿ, ಕಮೆಂಟ್ ಹಾಕಿ. ಏನಾದ್ರೂ ಒತ್ತಿಕೊಂಡಿದ್ರೆ ನೋಡಿ. ಇಲ್ಲಿ ಬಂದಿದ್ದೀವಿ ರಾಯಲ್ ಸರ್ಕಲ್. ನಮ್ಮ ಕನ್ಸ್ಟ್ರಕ್ಷನ್ ನಡೆಯಕತ್ತೈತೆ ನಮ್ಮ ರಾಯಲ್ ಸರ್ಕಲ್ ನೋಡಿ. ಇದು ನಮ್ಮ ರಾಯಲ್ ಸರ್ಕಲ್. ಅದ್ರ ಹತ್ರವನಾ ಥಿಯೇಟರ್ ಒಳತ್ತಾರ, ಥಿಯೇಟರ್ ಹತ್ರ ಗೈಸ್. ನಮ್ಮ ಬಳ್ಳಾರಿಯಲ್ಲಿ ನಟರಾಜ, ಮತ್ತೆ ಇನ್ಯಾವ್ದು ಸಿಗ ಉಮಾ ಗಂಗಾ ಶಿವ ರಾಧಿಕಾ ನೋಡಿ. ರಾಧಿಕಾ ರಾಘವೇಂದ್ರ ಆರ್ ನಮ್ಮ ಬಳ್ಳಾರಲ್ಲಿ ಥಿಯೇಟರ್ ನೋಡಿ ಗೈಸ್. ತಮ್ಮ ಹುಡುಗಿನ ಕರ್ಕೊಂಡ್ಬಂದು ಇಂಥ ಥಿಯೇಟರ್ಗಳಾಗ ಇಲ್ಲ ಅಮ್ಮಂಗಿಲ್ಲ, ಎಲ್ಲ ಥಿಯೇಟರ್ ಒಳಗೆ ಹೋಗಿ ನುಗ್ಗಿ ಸಿನಿಮಾ ನೋಡಿ ಬಂದ ಯುವಕ. ನೋಡಿ guys. ಮೂವಿ ಇದಂತ ರಿಲೀಸ್ ಆಗೋದು. ನೋಣ ಬಡರಿಲ್ಲ ಗೈಸ್ ಇಲ್ಲಿ ಯಾರು ಜನ. ಬಾ ಆಕ್ಟಿಂಗ್ ಯಾವ್ದಪ್ಪ ಇದು? ವಾ ಬಾ 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 ಕೂದ ಸುಡ್ದಲಿ ಯಪ್ಪ ಮ್ಯಾಲಿದ್ಲಿ ಏನ್ ಲೆಕ್ಕೊಂಡ ಹಾಕ್ಯ. ಫ್ರೆಂಡ್ಸ್, ನಾನು ಕಡ್ಡಿ ಹೋದ್ವಿ, ಒಂದು ತೆಲಕ್ ಚಿಕನ್ ಬಿಟ್ಟಂತೆ ಹುಡ್ಕಮ್ಮ. ಈ ಸಿಗರೇಟ್ ಇಡ್ಬೇಡ ಗಾಯ್ಸ್. ಸಿಗ ಸ್ಮೋಕ್ ಮಾಡ್ತೀವಿ ಸಿಗ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಇಲ್ಲಿ ಯಮ್ಮ ವಾಶ್ನಲ್ಲಿ ಯಪ್ಪ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ತಪ್ಪದೆ ನೋಡಿದ್ರಲ್ವಾ, ಕಮೆಂಟ್ಸ್ ಮಾಡಿ. ಓಕೆ, ಲವ್ ಯು ಆಲ್, ಬೈ ಬೈ.